ನಾವು ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆ ಅದಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ಕುರಿತಾಗಿ ಅಧ್ಯಯನವನ್ನು ಮಾಡೋಣ. ಇಲ್ಲಿ ಕರ್ನಾಟಕ ರೈತರ ಆತ್ಮಹತ್ಯೆ ಪೂರ್ವದಲ್ಲಿ ಆತ್ಮಹತ್ಯೆಗೆ ಸಂಬಂಧಪಟ್ಟಂತಹ ಕೆಲವು ಹಿನ್ನೆಲೆಯಿಂದ ಕೆಲವು ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಗ್ರಾಮೀಣ ಬದುಕು ಅಂತಕ್ಕಂತಹದ್ದು ಅತ್ಯಂತ ಶ್ರಮದ ದುಡಿಮೆಯನ್ನು ಆಧರಿಸಿರ್ತಕ್ಕಂಥ ಬದುಕು. ಸಾಮಾನ್ಯವಾಗಿ ಇಲ್ಲಿ ಭಾರತೀಯ ರೈತನ ಪರಿಸ್ಥಿತಿ ಅಂತಕ್ಕಂತಹದ್ದು ಹೇಗಿದೆ ಅನ್ನೋದನ್ನು ನಾವು ಗಮನಿಸಿದ್ರೆ, ಸದಾಕಾಲ ಭಾರತೀಯ ರೈತ ಮುಗಿಲನ್ನು ನೋಡ್ತಾ, ಮುಗಿಲು ಅಂದರೆ ಆಕಾಶವನ್ನು ನೋಡ್ತಾ ತನ್ನ ಜೀವನವನ್ನು ಕಳೆಯಬೇಕಾಗುತ್ತೆ. ಯಾಕೆ ಅಂದರೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಮಳೆ ಬರಲ್ಲ ಎನ್ನುವಂತಹದ್ರಿಂದ ಹಿಡಿದು ಕೆಲವು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಅತಿವೃಷ್ಟಿ, ಇನ್ನು ಕೆಲವು ಪ್ರದೇಶಗಳಲ್ಲಿ ಮಳೆ ಕಡಿಮೆ ಬೀಳ್ತಕ್ಕಂಥದ್ದು ಅನಾವೃಷ್ಟಿ, ಕೆಲವೆಡೆ ಪ್ರವಾಹ, ಕೆಲವೆಡೆ ಸುನಾಮಿ. ಈ ಥರದ ಹವಾಮಾನದ ವೈಪರೀತ್ಯದಿಂದಾಗಿ ಭಾರತೀಯ ರೈತನ ಬದುಕು ಈ ಮುಂಗಾರಿನೊಂದಿಗೆ ಒಂದು ರೀತಿಯ ಜೂಜಾಟವನ್ನು ಹಾಡಿದಂತೆ, ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತಕ್ಕಂತಹ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದರೆ ಮುಂಗಾರು ಮಾರುತದೊಂದಿಗೆ ಭಾರತೀಯ ರೈತ ಸದಾಕಾಲ ಹೊಡೆದಾಡಬೇಕಾಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಅವನ ಜೀವನದ ಪ್ರಶ್ನೆ ಆಗುತ್ತೆ, ಜೀವದ ಪ್ರಶ್ನೆ ಆಗುತ್ತೆ, ತನ್ನ ಬದುಕಿನ ಪ್ರಶ್ನೆ ಆಗುತ್ತೆ. ಅದರ ಜೊತೆಗೆ ಇಡೀ ಕುಟುಂಬದ ಜವಾಬ್ದಾರಿಯ ಒಂದು ಪ್ರಶ್ನೆ ಆಗುತ್ತೆ. ಹೀಗಾಗಿ ನಾವು ಆರ್ಥಿಕ ಮತ್ತು ಕೃಷಿ ಸಂಬಂಧಿತ ಸಮಸ್ಯೆಗಳನ್ನು ಕುರಿತಾಗಿ ಅಧ್ಯಯನ ಮಾಡುವಾಗ ನೋಡ್ತೀವಿ, ಅನೇಕ ತಾಲೂಕುಗಳು ಇವತ್ತು ಬರಪೀಡಿತ ತಾಲೂಕುಗಳಾಗ್ತಾ ಇದ್ದಾವೆ ಅಂತಕ್ಕಂಥದ್ದು. ಪ್ರತಿ ವರ್ಷದಿಂದ ವರ್ಷಕ್ಕೆ ಬರಪೀಡಿತ ಪ್ರದೇಶಗಳ ಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದಾಗಿ ಭೂಮಿ ಅಂತಕ್ಕಂಥದ್ದು ತನ್ನ ಸತ್ವವನ್ನು ಕಳ್ಕೊಳ್ತಾ ಇದೆ, ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ. ಮತ್ತು ಕೆಲವೆಡೆಗಳಲ್ಲಿ ನೀರಿನ ಕೊರತೆ ಅಂತಕ್ಕಂಥದ್ದು, ಸಕಾಲದಲ್ಲಿ ಮಳೆ ಬಾರದೆ ಹೋದಾಗ ರೈತರು ಆ ಕಾರಣಕ್ಕಾಗಿ ಎದುರಿಸಬೇಕಾದಂತಹ ನಷ್ಟ. ಹೀಗಾಗಿ ಸದಾಕಾಲ ರೈತನ ಬದುಕು ಒಂದು ರೀತಿಯಲ್ಲಿ ಆತಂಕದಿಂದಲೇ ಇರಬೇಕಾದಂಥ ಪರಿಸ್ಥಿತಿ. ಜೊತೆಗೆ ಬೆಳೆಗೆ ಸಂಬಂಧಪಟ್ಟಂತೆ, ಬೆಲೆಗೆ ಸಂಬಂಧಪಟ್ಟಂತೆ ನೋಡೋದಾದರೂ ಕೂಡ ಇಲ್ಲಿ ಕಂಡುಬರ್ತಕ್ಕಂತಹ ಏರಿಳಿತಗಳು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಿದ್ದರೆ ನೀವು ಗಮನಿಸ್ತೀರಿ, ಕಳೆದ ವರ್ಷ ಮೆಕ್ಕೆಜೋಳದ ಬೆಲೆ 1900 ಇತ್ತು, ಈ ಸಾರಿ 1300, 1400 ಇದೆ. ಅಂದರೆ ಒಂದು ಕ್ವಿಂಟಾಲ್ಗೆ 300-400 ರೂಪಾಯಿ ವ್ಯತ್ಯಾಸ ಆಗ್ತಾ ಇದೆ. ಅಂದರೆ ರೈತ ಯಾವ ಆಧಾರದ ಮೇಲೆ ಈ ಬೆಳೆಯನ್ನು ಬೆಳಿಬೇಕು, ಯಾವ ಬೆಳೆಯನ್ನು ಬೆಳಿಬೇಕು ಅಂತಕ್ಕಂಥದ್ದು. ಇನ್ನು ತರಕಾರಿ ಬೆಳೆಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡ್ರೆ ಟೊಮೆಟೊ ಒಂದು ಸಂದರ್ಭದಲ್ಲಿ 50 ರೂಪಾಯಿ ಕೆ ಜಿ ಆಗುತ್ತೆ, ಇನ್ನೊಂದು ಸಂದರ್ಭದಲ್ಲಿ 5 ರೂಪಾಯಿ ಕೆ ಜಿ ಆಗುತ್ತೆ. ಈರುಳ್ಳಿ ಬೆಲೆಯನ್ನು ತಗೊಂಡ್ರೆ ಒಂದು ಸಂದರ್ಭದಲ್ಲಿ 50, 60, 100ರವರೆಗೆ ಹೋಗುತ್ತೆ, ಮತ್ತು 20-30 ರೂಪಾಯಿ ಬರುತ್ತೆ. ಈ ಥರದ ಏರಿಳಿತಗಳು, ಒಂದು ಕಡೆ ಹವಾಮಾನದ ವೈಪರೀತ್ಯಗಳು, ಇನ್ನೊಂದು ಕಡೆ ಆ ಒಂದು ತರಕಾರಿಯ, ದವಸ ಧಾನ್ಯದ ಬೆಲೆಯ ವೈಪರೀತ್ಯ, ಈ ಎರಡೂ ಕೂಡ ರೈತನನ್ನು ಬಹಳಷ್ಟು ಮೆತ್ತಗಾಗಿಸ್ತಾ ಹೋಗ್ತವೆ. ಅಂಥ ಸಂದರ್ಭದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ರೈತರಲ್ಲಿ ಆತ್ಮಹತ್ಯೆಯ ಪ್ರಕರಣಗಳು ಹೆಚ್ಚಾಗ್ತಾ ಇರತಕ್ಕಂತಹದ್ದು ದೇಶದ ದೃಷ್ಟಿಯಿಂದ ತುಂಬ ಆತಂಕಕಾರಿಯಾದಂತಹ ಒಂದು ಸಂಗತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಕೆಲವು ಅಂಶಗಳನ್ನು ಕುರಿತಾಗಿ ಅಧ್ಯಯನ ಮಾಡಿದಾಗ, ಇಲ್ಲಿ ಕರ್ನಾಟಕಕ್ಕಿಂತ ಪೂರ್ವದಲ್ಲಿ ಒಂದು ದೇಶದ ಮಟ್ಟದ ಕೆಲವು ಅಂಶಗಳನ್ನು ತೆಗೆದುಕೊಳ್ಳೋದಾದರೆ, ಇಲ್ಲಿ ಮುಖ್ಯವಾಗಿ 2007ರಲ್ಲಿ ಒಂದು ಕ್ಷೇತ್ರಾಧಾರಿತ ಅಧ್ಯಯನವನ್ನು ಕೈಗೊಳ್ಳಲಾಗುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ, ಮುಸ್ಸೂರಿಯಲ್ಲಿರ್ತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯು 2007ರಲ್ಲಿ ಒಂದು ಕ್ಷೇತ್ರ ಅಧ್ಯಯನವನ್ನು ಕೈಗೊಳ್ಳಲಾಗುತ್ತೆ ಆ ಒಂದು ವ್ಯಾಪ್ತಿಯಲ್ಲಿ. ಅಲ್ಲಿ ಆ ಕ್ಷೇತ್ರ ಅಧ್ಯಯನದಲ್ಲಿ ಕಂಡುಬಂದಂತಹ ಅಂಶಗಳನ್ನು RS ದೇಶಪಾಂಡೆ ಮತ್ತು ಸರೋಜಾ ಅರೋರಾ ಇವರು ಒಂದು ಪುಸ್ತಕದಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಅಗ್ರೇರಿಯನ್ ಕ್ರೈಸಿಸ್ ಅಂಡ್ ಫಾರ್ಮರ್ಸ್ ಸ್ಯೂಸೈಡ್ ಅಂತಕ್ಕಂತಹದ್ದು, ಕೃಷಿಯ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆ, ಇದಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ನಾವೀಗಾಗಲೇ ಗ್ರಾಮೀಣ ಸಮುದಾಯಗಳ ಅಧ್ಯಯನದ ಮಹತ್ವವನ್ನು ನೋಡಿದಾಗ ಇಲ್ಲಿ ಗ್ರಾಂಥಿಕ ಅಧ್ಯಯನಗಳು
ಮತ್ತು ಕ್ಷೇತ್ರಾಧಾರಿತ ಅಧ್ಯಯನಗಳು ಇವುಗಳ ನಡುವೆ ಇವುಗಳ ಒಂದು ಸಮನ್ವಯದಿಂದ ನಾವು ವಾಸ್ತವಿಕವಾಗಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಹುದು. ಅಂದರೆ ಗ್ರಂಥಗಳಲ್ಲಿ ಏನೆಲ್ಲ ವಿಚಾರಗಳಿರ್ಬೋದು, ಆದರೆ ವಾಸ್ತವಿಕ ಸಂಗತಿ ನಮಗೆ ತಿಳಿತಕ್ಕಂತಹದ್ದು ಕ್ಷೇತ್ರ ಅಧ್ಯಯನ ಆಧಾರಿತ ಅಧ್ಯಯನಗಳಿಂದ. ಆ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರ ಆಧಾರಿತ ಅಧ್ಯಯನದ ಮೂಲಕ ರೂಪುಗೊಳ್ತಕ್ಕಂತಹ ಅಂಶಗಳು ನಮಗೆ ಮುಖ್ಯವಾಗುತ್ತವೆ. ಅಗ್ರೇರಿಯನ್ ಕ್ರೈಸಿಸ್ ಅಂಡ್ ಫಾರ್ಮರ್ ಸ್ಯೂಸೈಡ್ ಅಂತಕ್ಕಂತಹದ್ದು ಆರ್.ಎಸ್. ದೇಶಪಾಂಡೆ ಮತ್ತು ಸರೋಜಾ ಅರೋರಾ ಅವರ ಒಂದು ಕೃತಿ. ಕೃಷಿಯ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ರೈತರ ಆತ್ಮಹತ್ಯೆಗೆ ಕಾರಣ ಆಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅಗ್ರೇರಿಯನ್ ಕ್ರೈಸಿಸ್ ಅಥವಾ ಕೃಷಿಯ ಬಿಕ್ಕಟ್ಟು. ಕೃಷಿಗೆ ಸಂಬಂಧಪಟ್ಟಂತೆ, ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಬಿಕ್ಕಟ್ಟು, ತೊಂದರೆ, ಆತಂಕಗಳು ಎದುರಾದಾಗ ರೈತರಲ್ಲಿ ಆತ್ಮಹತ್ಯೆಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಎನ್ನುವಂತಹ ಒಂದು ಅಂಶವನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಅಧ್ಯಯನದ ಮೂಲಕ ಕೆಲವು ಅಂಕಿ ಸಂಖ್ಯೆಗಳನ್ನು ಗಮನಿಸೋದಾದರೆ, ಭಾರತದಲ್ಲಿ 1993ರಿಂದ 2003ರ ಅವಧಿಯಲ್ಲಿ, ಆ 10 ವರ್ಷಗಳ ಅವಧಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ರೈತರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ 1,248,000 ಇದೆ. ಅಂದರೆ ಇದು ಆತಂಕಕಾರಿಯಾದಂತಹ, ಆತಂಕವನ್ನು ಉಂಟು ಮಾಡ್ತಕ್ಕಂತಹ ಒಂದು ಸಂಗತಿಯಾಗಿದೆ. 10 ವರ್ಷಗಳ ಅವಧಿಯಲ್ಲಿ 1,00,000ಕ್ಕೂ ಅಧಿಕ ಸಂಖ್ಯೆಯ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ಥರದ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭಗಳು ಇಲ್ಲಿ ಬಂದಿರತಕ್ಕಂತಹದ್ದು ಬಹಳಷ್ಟು ಶೋಚನೀಯವಾದದ್ದು, ವಿಷಾದನೀಯವಾದಂತಹದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರೈತ ಜೀವದ ಈ ಒಂದು ಆರ್ಥಿಕ ವ್ಯವಸ್ಥೆಯ, ಭಾರತೀಯ ಸಮಾಜದ ಬೆನ್ನೆಲುಬು ಅಂತ ಕರಿತೀವಿ. ಅಂತಹ ಬೆನ್ನೆಲುಬು ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಗಟ್ಟಿಮುಟ್ಟಾಗಿರಬೇಕು. ಆದರೆ ಅದೇ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಒಂದು ವ್ಯವಸ್ಥೆ ಎಷ್ಟು ಅವರಿಗೆ ತೊಂದರೆಯನ್ನು ಕೊಟ್ಟಿದೆಯೋ ಇಲ್ಲವೋ ಗೊತ್ತಿಲ್ಲ, ಅಥವಾ ಇಲ್ಲಿರ್ತಕ್ಕಂಥ ಸನ್ನಿವೇಶಗಳು ಅವರಿಗೆ ಆ ರೀತಿ ಭಾಸವಾಗಿದೆಯೋ ಗೊತ್ತಿಲ್ಲ, ಅಥವಾ ಅನೇಕ ಕಾರಣಗಳು ಇಲ್ಲಿ ಬೇರೆ ಬೇರೆ ರೂಪದಲ್ಲಿ ಇರ್ಬೋದು. ನಾವು ಅದನ್ನು ಮುಂದೆ ಆತ್ಮಹತ್ಯೆಯ ಕಾರಣಗಳು ಅನ್ನೋದರಲ್ಲಿ ಚರ್ಚೆ ಮಾಡೋಣ. ಹೀಗೆ ಇಲ್ಲಿನ ಪರಿಸ್ಥಿತಿ, ಸನ್ನಿವೇಶ ಅಥವಾ ರೈತರು, ಈ ಎಲ್ಲವೂ ಒಂದಕ್ಕೊಂದು ಚಕ್ರದ ರೂಪದಲ್ಲಿ ರೈತನನ್ನು ಬಾಧಿಸ್ತಾ ಆತ್ಮಹತ್ಯೆಗೆ ಶರಣಾಗ್ತಕ್ಕಂತಹ ಪ್ರಸಂಗಗಳು ಇಲ್ಲಿ ಹೆಚ್ಚಾಗಿ ಬಂದಿರ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಹಾಗೆ ನೋಡಿದ್ರೆ ಒಂದೊಂದು ರಾಜ್ಯಗಳಲ್ಲಿ ಒಂದು ನಿರ್ದಿಷ್ಟ ಬೆಳೆಯ ಕಾರಣಕ್ಕಾಗಿ, ಒಂದೊಂದು ರಾಜ್ಯದಲ್ಲಿ ನಿರ್ದಿಷ್ಟ ಬೆಳೆಯ ಕಾರಣಕ್ಕಾಗಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ಸಂದರ್ಭಗಳು ಇಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಉತ್ತರ ಪ್ರದೇಶವನ್ನು ತೆಗೆದುಕೊಂಡ್ರೆ ಕಬ್ಬು ಬೆಳೆಗಾರರು ನೋಡಿ, ಉತ್ತರ ಪ್ರದೇಶದಲ್ಲಿ ಕಬ್ಬು ಬೆಳೆಗಾರರು, ಆಂಧ್ರ ಪ್ರದೇಶದಲ್ಲಿ ಹತ್ತಿ ಬೆಳೆಗಾರರು, ಕೇರಳದಲ್ಲಿ ಸಾಂಬಾರು ಪದಾರ್ಥಗಳನ್ನು ಬೆಳೀತಕ್ಕಂಥವರು, ಕರ್ನಾಟಕವನ್ನು ತೆಗೆದುಕೊಂಡ್ರೆ ಕಾಫಿ ಬೆಳೀತಕ್ಕಂಥವರು. ಇವರುಗಳಲ್ಲಿ ಆತ್ಮಹತ್ಯೆಯ ಪ್ರಕರಣಗಳು ಬಹಳಷ್ಟು ದಾಖಲಾಗಿರ್ತಕ್ಕಂತಹದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬಹುದು. ನೋಡಿ, ಇಲ್ಲಿ ಉತ್ತರ ಪ್ರದೇಶವನ್ನು ತೆಗೆದುಕೊಂಡಾಗ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೊಳಗಾಗ್ತಕ್ಕಂತಹದ್ದು. ಅಂದರೆ ಸಕ್ಕರೆ ಕಾರ್ಖಾನೆ, ಕಬ್ಬು ಬೆಳೆಯತಕ್ಕಂತಹವರು, ರೈತರ ನಡುವೆ ಸಮನ್ವಯದ ಕೊರತೆ ಆಗಿರ್ಬೋದು. ಇನ್ನು ಆಂಧ್ರ ಪ್ರದೇಶವನ್ನು ತೆಗೆದುಕೊಂಡ್ರೆ ಹತ್ತಿ ಬೆಳೀತಕ್ಕಂಥದ್ದು, ಆ ಬೆಲೆಯಲ್ಲಾಗ್ತಕ್ಕಂಥ ಏರಿಳಿತಗಳ ನಷ್ಟ ಇದಾಗಿರ್ಬೋದು. ಅಥವಾ ಕೇರಳ ತೆಗೆದುಕೊಂಡ್ರೆ ಅಲ್ಲಿ ಸಾಂಬಾರು ಪದಾರ್ಥಗಳನ್ನು ಬೆಳೀತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇರ್ಬೋದು. ಹಾಗೆಯೇ ಕರ್ನಾಟಕಕ್ಕೆ ಬಂದರೆ ಕಾಫಿ ಬೆಲೆಯ ಒಂದು ಏರಿಳಿತಗಳು ಆಗಿರ್ಬೋದು. ಈ ಎಲ್ಲ ಸಂದರ್ಭಗಳು ಅಂದರೆ ಹೀಗೆ ಭಾರತದ ಎಲ್ಲ ರಾಜ್ಯಗಳಲ್ಲಿ ಪ್ರಮುಖವಾಗಿ ಕೆಲವು ಸಮಸ್ಯೆಗಳ ಕಾರಣಕ್ಕಾಗಿ ಕೆಲವು ಕ್ಷೇತ್ರಗಳಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಅಂತಕ್ಕಂಥದ್ದು ದಿನದಿನಕ್ಕೂ ಹೆಚ್ಚಾಗ್ತಾ ಬಂದಂತಹದ್ದನ್ನು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬಹುದು. ಕರ್ನಾಟಕದಲ್ಲಿ ಕಾಫಿ ಬೆಳೆಗಾರರ ಸಂಖ್ಯೆ ಆತ್ಮಹತ್ಯೆಗೆ ಶರಣಾಗುತ್ತವರಲ್ಲಿ ಹೆಚ್ಚಿದ್ರೂ ಕೂಡ 1998ರಲ್ಲಿ ಬೀದರ್ನಲ್ಲಿ ಈ ತೊಗರಿ ಬೆಳೆಗಾರರು ಮೊದಲು ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಸಂಗಗಳು ಯಥೇಚ್ಛವಾಗಿ ವ್ಯಾಪಕವಾಗಿ ವರದಿಯಾದವು. 1998ರ ಅವಧಿಯಲ್ಲಿ ಬೀದರ್ನಲ್ಲಿ ತೊಗರಿ ಬೆಳೆಗಾರರು ಹೆಚ್ಚಿನ ಸಂದರ್ಭಗಳಲ್ಲಿ, ಹೆಚ್ಚಿನ ಸನ್ನಿವೇಶಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣಗಳು ವರದಿಯಾದವು. ಅದರ ನಂತರ
ಬೇರೆ ಬೇರೆ ಜಿಲ್ಲೆಗಳಿಗೆ ಆ ಒಂದು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಅವರ ಸಂಖ್ಯೆ ವಿಸ್ತರಿಸ್ತಾ ಹೋಯಿತು. ಉದಾಹರಣೆಗೆ ದಾವಣಗೆರೆ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಕೊಡಗು ಆಗಿರ್ಬೋದು, ಈ ಕೊಪ್ಪಳ ಆಗಿರ್ಬೋದು, ಹಾಸನ ಆಗಿರ್ಬೋದು. ಈ ಎಲ್ಲ ಜಿಲ್ಲೆಗಳಲ್ಲಿ 2000 ನಂತರ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಪ್ರಕರಣಗಳ ಸಂಖ್ಯೆ ಇರ್ತಕ್ಕಂಥದ್ದು ಹೆಚ್ಚಾಗ್ತಾ ಬಂದಂತಹದ್ದನ್ನು ನಾವಿಲ್ಲಿ ನೋಡ್ಬೋದು. 2000 ಅವಧಿಯ ನಂತರ ಮಂಡ್ಯ, ಹಾಸನ, ಕೊಪ್ಪಳ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಈ ಮುಂತಾದ ಜಿಲ್ಲೆಗಳಲ್ಲಿ ರೈತರ ಆತ್ಮಹತ್ಯೆಯ ಪ್ರಕರಣಗಳು ವ್ಯಾಪಕವಾಗ್ತಾ ಹೋಗ್ತಕ್ಕಂತಹದ್ದನ್ನು ನಾವಿಲ್ಲಿ ನೋಡ್ತೀವಿ. ಹೀಗೆ ಒಂದು ಹಂತದಲ್ಲಿ ರೈತರ ಆತ್ಮಹತ್ಯೆ ಇರ್ತಕ್ಕಂತಹದ್ದು ಕೃಷಿಯ ಬಿಕ್ಕಟ್ಟಿನ ಕಾರಣಕ್ಕಾಗಿ, ಕೆಲವು ಬೆಳೆಗಳನ್ನು ಬೆಳೆದು ನಷ್ಟಕ್ಕೊಳಗಾಗಿರ್ತಕ್ಕಂತಹ ಕಾರಣಕ್ಕಾಗಿಯೇ ಇಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣಗಳು ಇಲ್ಲಿ ಯಥೇಚ್ಛವಾಗಿ ಬಂದಂತಹದನ್ನು ನಾವಿಲ್ಲಿ ನೋಡ್ತೀವಿ. ಈ ತರಹದ ಒಂದು ಕ್ಷೇತ್ರಾಧಾರಿತ ಅಧ್ಯಯನವನ್ನೇ ದೃಷ್ಟಿಯಲ್ಲಿರಿಸಿಕೊಂಡು ರೈತರ ಆತ್ಮಹತ್ಯೆಗೆ ಕಾರಣಗಳನ್ನು ಪತ್ತೆ ಹಚ್ಚುವಂತಹ ಸಂದರ್ಭಗಳು ಮತ್ತು ಅಧ್ಯಯನಗಳು ಇಲ್ಲಿ ಆರಂಭ ಆದವು. ಅದೇ ಕ್ಷೇತ್ರಾಧ್ಯಯನದ ಮೂಲಕ ಅಗ್ರೇರಿಯನ್ ಕ್ರೈಸಿಸ್ ಮತ್ತು ಫಾರ್ಮರ್ಸ್ ಸ್ಯೂಸೈಡ್, ಕೃಷಿಯ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆ, ಈ ಒಂದು ಕ್ಷೇತ್ರಾಧಾರಿತ ಅಧ್ಯಯನವನ್ನು ದೃಷ್ಟಿಯಲ್ಲಿರಿಸಿಕೊಂಡು ಆ ಅಧ್ಯಯನದ ಮೂಲಕ ಹೊರಹೊಮ್ಮಿದ ಸಂಗತಿಗಳು ಇಲ್ಲಿ ಪ್ರಮುಖವಾಗಿ 4 ಅಂಶಗಳನ್ನು ಪಟ್ಟಿ ಮಾಡಲಾಗಿದೆ. ರೈತರ ಆತ್ಮಹತ್ಯೆಗೆ ಏನು ಕಾರಣಗಳಿದ್ದಾವೆ, ಯಾವ ಕಾರಣಗಳಿಗಾಗಿ ರೈತರು ಇಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂತಕ್ಕಂತಹದ್ದು. ಅದರಲ್ಲಿ ಮುಖ್ಯವಾಗಿ ಪ್ರಮುಖವಾದಂತಹ ಘಟನೆಗಳು, ಕೆಲವೊಂದು ಒತ್ತಡಗಳು ಮತ್ತು ಕೆಲವರು ಕಾರಣಕರ್ತರಾಗ್ತಕ್ಕಂತಹದ್ದು ಮತ್ತು ಕೆಲವು ಸಾರಿ ಕೆಲವೊಂದು ಪ್ರಚೋದನೆ ಆಗ್ತಕ್ಕಂಥದ್ದು, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಚೋದನೆ ಉಂಟಾಗ್ತಕ್ಕಂಥದ್ದು. ಇಂತಹ ಕೆಲವು ಅಂಶಗಳನ್ನು ಇಲ್ಲಿ ಪ್ರಮುಖವಾದಂತಹ ಕಾರಣಗಳ ಒಂದು ವ್ಯಾಪ್ತಿಯಲ್ಲಿ ನೋಡಬಹುದಾಗಿದೆ. 5 ಅಂಕಗಳ ಪ್ರಶ್ನೆ ಇದು. ರೈತರ ಆತ್ಮಹತ್ಯೆಗೆ ಏನು ಕಾರಣಗಳು ಅಂತಕ್ಕಂತಹದ್ದು. ಸೊ ನಾವನ್ನ ಮೊದಲನೇದಾಗಿ ಒಂದೊಂದನ್ನೇ ಗಮನಿಸ್ತಾ ಹೋದರೆ ಇಲ್ಲಿ ಮೊದಲನೇದು ಘಟನೆಗಳು. ರೈತರ ಆತ್ಮಹತ್ಯೆಗೆ ಅನೇಕ ಪ್ರಮುಖವಾದಂತಹ ಘಟನೆಗಳು ಇಲ್ಲಿ ಇದ್ದಾವೆ. ಆ ಘಟನೆಗಳ ಕಾರಣಕ್ಕಾಗಿಯೇ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಯಾಕೆಂದರೆ ವಿನಾಕಾರಣ ಯಾವ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂತಹ ಪ್ರಮುಖವಾದಂಥ ಘಟನೆಗಳು, ಅವರಿಗೆ ಇನ್ನು ಜೀವಿಸೋದಕ್ಕೆ ಸಾಧ್ಯ ಇಲ್ಲ, ಅನಿವಾರ್ಯ ಎನ್ನುವಂತಹ ಘಟನೆಗಳು ಇಲ್ಲಿ ಪ್ರಮುಖವಾಗಿ ಕಂಡು ಬಂದಿವೆ. ಅಂತಹ ಪ್ರಮುಖವಾದಂತಹ ಘಟನೆಗಳು ಏನಿರ್ಬೋದು? ಉದಾಹರಣೆಗೆ ಕೊಳವೆ ಬಾವಿಗಳ ವೈಫಲ್ಯ ಇರ್ಬೋದು, ಬೆಲೆ ಕುಸಿತ ಇರ್ಬೋದು, ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಆಸ್ತಿ ವಿವಾದಗಳಿರ್ಬೋದು, ಹೆಣ್ಣು ಮಕ್ಕಳ ವಿವಾಹದ ಸಂದರ್ಭಗಳು ಇರ್ಬೋದು. ನೋಡಿ, ಇಲ್ಲಿ ಕೊಳವೆ ಬಾವಿಗಳ ವೈಫಲ್ಯ, ಆಸ್ತಿ ವಿವಾದ ಅಥವಾ ಕೌಟುಂಬಿಕ ವಿವಾದ, ಮಗಳ ವಿವಾಹ ಮತ್ತು ಬೆಲೆ ಕುಸಿತ, ಈ ಒಂದೊಂದು ಕಾರಣಗಳು ಅತ್ಯಂತ ಪ್ರಮುಖವಾದಂತಹ ರೀತಿಯ ಪ್ರಭಾವವನ್ನು ಉಂಟು ಮಾಡ್ತಕ್ಕಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ರೈತರು ವಾಣಿಜ್ಯ ಬೆಳೆಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತಾ ಬರ್ತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ. ಆ ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂತಹ ಕಾರಣಕ್ಕಾಗಿ ಕೊಳವೆ ಬಾವಿಗಳನ್ನು ಅವಲಂಬಿಸ್ತಕ್ಕಂಥದ್ದು ಅನಿವಾರ್ಯ ಆಯಿತು. ಹಾಗಾದಾಗ ಏನಾಯಿತು? ಒಂದು ಹೊಲದಲ್ಲಿ ಅನೇಕ ಕೊಳವೆ ಬಾವಿಗಳನ್ನು ತೆಗೆಸ್ತಾ ಹೋದರು. ಇದು ನಿರಂತರವಾಗಿ ಆದಾಗ ಇಲ್ಲಿ ಅಂತರ್ಜಲದ ಮಟ್ಟ ಅಂತಕ್ಕಂಥದ್ದು ಕುಸಿತಕ್ಕೊಳಗಾಗುತ್ತೆ. ಅಥವಾ ಅಲ್ಲಿ ಕೆಲವು ಸಾರಿ ಮಳೆ ಬೀಳ್ತಕ್ಕಂಥ ಪ್ರಮಾಣ ಕೂಡ ಕಡಿಮೆ ಆಗಿದ್ದಿರ್ಬೋದು. ಮಳೆ ಬೀಳ್ತಕ್ಕಂಥ ಪ್ರಮಾಣ ಕಡಿಮೆ ಆಗಿದೆ ಮತ್ತು ಕೊಳವೆ ಬಾವಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹೀಗಾದಾಗ ಅಂತರ್ಜಲದ ಮಟ್ಟ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಬಂತು. ಹೀಗಾಗಿ ಬೋರ್ವೆಲ್ಗಳನ್ನು ಅಥವಾ ಕೊಳವೆ ಬಾವಿಗಳನ್ನು ತೆಗೆಸಿದ್ದಾರೆ. ಆದರೆ 1-2 ವರ್ಷಗಳ ನಂತರ ನೀರು ಇಲ್ಲ, ಅಲ್ಲಿ ನೀರು ಬರ್ತಾ ಇಲ್ಲ, ಅವುಗಳ ವಿಫಲತೆ. ಅದಕ್ಕಾಗಿ ಲಕ್ಷಾಂತರ ಹಣವನ್ನು ಖರ್ಚು ಮಾಡಿರ್ತಕ್ಕಂಥ ರೈತನ ಪರಿಸ್ಥಿತಿ ಏನಾಗಿರಬೇಡ. ಅಥವಾ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಈಗ ಅಡಿಕೆ ವಾಣಿಜ್ಯ ಬೆಳೆ ಅಂತೇಳಿ ಅಡಿಕೆ ಸಸಿಗಳನ್ನು ಹಾಕಿದ್ರು. ಕನಿಷ್ಠ 6-7 ವರ್ಷಗಳು ಅಡಿಕೆ ಗಿಡಗಳು ಫಲ ಕೊಡೋದಕ್ಕೆ ಸಮಯವನ್ನು ತಗೊಳ್ತವೆ. 2 ವರ್ಷ ಆಗಿದೆ, 3ನೇ ವರ್ಷಕ್ಕೆ ನೀರಿಲ್ಲ, ಕೊಳವೆ ಬಾವಿ ಬತ್ತೋಯ್ತು. ರೈತ ಏನು ಮಾಡಬೇಕು? 2 ವರ್ಷ 3 ವರ್ಷ ಗಿಡಗಳನ್ನು ಈಗಾಗಲೇ ಸಾಕಿದ್ದಾರೆ.
ಅವಾಗ ನೀರು ಬೇಕು, ನೀರಿಲ್ಲ, ಕೊಳವೆಬಾವಿಗಳು ವಿಫಲ. ಇಂಥ ಸಂದರ್ಭದಲ್ಲಿ ಲಕ್ಷಾಂತರ ಹಣವನ್ನು ವ್ಯಯ ಮಾಡಿರ್ತಕ್ಕಂಥ ರೈತರು ಆತ್ಮಹತ್ಯೆಗೆ ಮೊರೆ ಹೋಗಿರ್ತಕ್ಕಂತಹ ಸಾಧ್ಯತೆಗಳು, ಸಂಭವಗಳು ಹೆಚ್ಚಿವೆ. ಇನ್ನು ಬೆಲೆ ಕುಸಿತ, ನಾವೀಗಾಗಲೇ ಮೊದಲು ಡಿಸ್ಕಸ್ ಮಾಡಿದಾಗ ಮೆಕ್ಕೆಜೋಳದ ಒಂದು ಬೆಲೆಯಲ್ಲಿ ಆದಂಥ ಏರಿಳಿತಗಳು. ಯಾವುದೋ ಒಂದು ವಸ್ತು, ತರಕಾರಿ, ದವಸ ಧಾನ್ಯದ ಬೆಲೆ ಚೆನ್ನಾಗಿದೆ, ಅದನ್ನೇ ಎಲ್ಲರೂ ಬೆಳೀತಕ್ಕಂಥದ್ದು. ಯಾವಾಗ ಮಾರುಕಟ್ಟೆಯಲ್ಲಿ ವಸ್ತುಗಳ ಪೂರೈಕೆ ಜಾಸ್ತಿ ಆಗುತ್ತೆ, ಅವುಗಳ ಬೇಡಿಕೆ ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಆದಾಗ ಬೆಲೆ ಕುಸಿತಕ್ಕೊಳಗಾಗುತ್ತೆ. ಈ ತರಹದ ಅನಿರೀಕ್ಷಿತವಾಗಿರ್ತಕ್ಕಂತಹ ಸಂದರ್ಭಗಳು ರೈತರನ್ನ ಆಘಾತಕ್ಕೊಳಪಡಿಸ್ತವೆ. ಎಷ್ಟೋ ಜನ ಇಲ್ಲಿ ಸಾಲ ಮಾಡಿ, ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿರ್ತಾರೆ, ಸರಿಯಾದ ಬೆಲೆ ಸಿಗಲಿಲ್ಲ ಅಂತ ಹೇಳಿದ್ರೆ ರೈತರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಎಷ್ಟೋ ಸರಿ ನೀವು ಪತ್ರಿಕೆಗಳಲ್ಲಿ ಓದ್ತೀರಿ, ಟೊಮೆಟೊ ಬೆಳೆದಿದ್ದಾರೆ ಆದರೆ ಬೆಲೆ ಸಿಗಲಿಲ್ಲ ಅಂತ ರಸ್ತೆಗೆ ಟೊಮೆಟೊ ಚೆಲ್ಲಿ ವಾಪಸ್ ಬಂದರು, ಅಥವಾ ಹಳ್ಳಿಗಳ ಹೊಲದಲ್ಲೇ ಟೊಮೆಟೊ ಬೆಳೆಯನ್ನು ಕಟಾವು ಮಾಡದೆ ಬಿಟ್ಟರು, ಅಥವಾ ತಿಪ್ಪೆಗೆ ತಗೊಂಡು ಟೊಮೆಟೊ ಹಣ್ಣನ್ನು ಎಸೆದರು. ಇವೆಲ್ಲವನ್ನು ನೋಡ್ತೀವಿ, ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀರಿ. ಅಂದರೆ ಇದರ ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ನಿರೀಕ್ಷಿತವಾದಂತಹ ಬೆಲೆ ಮತ್ತು ಅವರು ಖರ್ಚು ಮಾಡಿರ್ತಕ್ಕಂತಹ ಹಣ ಅವರು ವಾಪಸ್ ಬರದೇ ಹೋದಾಗ ಇನ್ನೇನು ಮಾಡ್ತಾರೆ, ಇಂತಹದ್ದು. ಅಥವಾ ಇವು ಒಂದಕ್ಕೊಂದು ಸೇರ್ತಾ ಹೋದಂತೆ ಕೌಟುಂಬಿಕ ಸಮಸ್ಯೆಗಳು ಆರಂಭ ಆಗ್ಬೋದು, ಕುಟುಂಬವನ್ನು ನಡೆಸ್ತಕ್ಕಂಥದ್ದು ಕಷ್ಟ ಆಗ್ಬೋದು. ಅಥವಾ ಕೆಲವು ಸಾರಿ ಅಕ್ಕಪಕ್ಕ, ನೆರೆಹೊರೆ ಅಥವಾ ಸಹೋದರರಲ್ಲೇ ಆಸ್ತಿ ವಿವಾದಗಳು ತಲೆದೋರ್ಬೋದು. ಇಂಥ ಸಮಸ್ಯೆಗಳು ಅಲ್ಲಿ ಸೇರ್ಪಡೆಯಾಗ್ಬೋದು. ಅಥವಾ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ವಿವಾಹದ ಪ್ರಶ್ನೆ ಬಂದಾಗ ಅದು ಇನ್ನೊಂದು ಸೇರ್ಪಡೆ ಆಗ್ತಕ್ಕಂಥ ಸಂಗತಿ ಆಗ್ಬೋದು. ಇವೆಲ್ಲ ನಷ್ಟ ಆಗ್ತಾ ಇದೆ, ಮಗಳ ವಿವಾಹ ಮಾಡಬೇಕು, ಇಂಥ ಕಾರಣಕ್ಕಾಗಿ ರೈತರು ಕೊನೆಗೆ ಏನು ಮಾಡೋಕ್ಕಾಗಲ್ಲ ಎನ್ನುವಂಥ ಅಸಹಾಯಕತೆ ಇರ್ತಕ್ಕಂಥದ್ದು ಅವರನ್ನು ಆತ್ಮಹತ್ಯೆಗೆ ಶರಣಾಗುವಂತೆ ಪ್ರೇರೇಪಿಸ್ತಕ್ಕಂಥ ಘಟನೆಗಳಲ್ಲಿ ಪ್ರಮುಖ. ಇವಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ಘಟನೆಗಳಿರ್ಬೋದು. ಸೂಕ್ಷ್ಮ ಮನಸ್ಸಿನವರಲ್ಲಿ ಸಣ್ಣ ಪುಟ್ಟ ಕಾರಣಗಳು, ಸಣ್ಣ ಪುಟ್ಟ ಘಟನೆಗಳು ಇಲ್ಲಿ ಆತ್ಮಹತ್ಯೆಗೆ ಉತ್ತೇಜನವನ್ನು ನೀಡ್ತಾ ಹೋಗಿದ್ದಿರ್ಬೋದು. ಆದರೆ ಕೆಲವು ಪ್ರಮುಖವಾದಂತಹ ಇಂತಹ ಘಟನೆಗಳು ರೈತ ವರ್ಗದಲ್ಲಿ ಆತಂಕವನ್ನು ಉಂಟು ಮಾಡ್ತವೆ. ಅಂತಹ ಸಂದರ್ಭಗಳಲ್ಲಿ ಈ ಒಂದು ಕಾರಣಕ್ಕಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಪ್ರಸಂಗಗಳು ಹೆಚ್ಚಾಗ್ತಾ ಹೋಗ್ಬೋದು. ಮತ್ತೊಂದು ಒತ್ತಡಕಾರಕಗಳು, ಒತ್ತಡವನ್ನು ಉಂಟು ಮಾಡ್ತಕ್ಕಂತಹದ್ದು, ಒತ್ತಡ ಆಗ್ತಕ್ಕಂತಹದ್ದು. ಇಂಥ ಸಂದರ್ಭದಲ್ಲೂ ಕೂಡ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿ 3-4 ಘಟನೆಗಳು ಒತ್ತಡವನ್ನು ಉಂಟು ಮಾಡ್ಬೋದು. ಈಗ ನಾವು ಈ ಮೊದಲು ನೋಡಿರ್ತಕ್ಕಂಥ ಘಟನೆಗಳು ಅವೆಲ್ಲವೂ ಒಂದಕ್ಕೊಂದು ಸೇರ್ಪಡೆಯಾಗಿ ಅದು ಒತ್ತಡವನ್ನು ಉಂಟು ಮಾಡಿ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಸಂದರ್ಭಗಳು ಬರಬಹುದು. ಅದರ ಜೊತೆಗೆ ಎಷ್ಟೋ ಸಂದರ್ಭದಲ್ಲಿ ಅನಾರೋಗ್ಯ, ಒತ್ತಡವನ್ನು ಮಾಡಿಕೊಂಡಾಗಲೇ ಆರೋಗ್ಯ ಏರುಪೇರಾಗುತ್ತೆ, ಅನಾರೋಗ್ಯ ಪೀಡಿತರಾಗ್ತಕ್ಕಂಥದ್ದು. ಅದಕ್ಕಾಗಿ ಸಾಲವನ್ನು ಮಾಡ್ತಕ್ಕಂತಹದ್ದು. ಅಸಹಾಯಕತೆ ಇದ್ದಾಗ ಕೌಟುಂಬಿಕ ಕಲಹಗಳಾಗ್ತಕ್ಕಂತಹದ್ದು. ನೋಡಿ, ಯಾವಾಗ ಮನುಷ್ಯನಲ್ಲಿ ಅಸಹಾಯಕತೆ ಕಂಡುಬರುತ್ತದೆ, ಆರ್ಥಿಕವಾದಂಥ ಬಿಕ್ಕಟ್ಟು ಕಂಡುಬರುತ್ತದೆ, ಅಂತಹ ಸಂದರ್ಭದಲ್ಲಿ ಕೌಟುಂಬಿಕ ಕಲಹಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅವು ಜಾಸ್ತಿ ಆಗ್ತಾ ಹೋದರೆ ಒತ್ತಡ ಜಾಸ್ತಿ ಆಗುತ್ತೆ ಅಥವಾ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಅನಾರೋಗ್ಯ ಉಂಟಾಗುತ್ತೆ, ಕೌಟುಂಬಿಕ ಕಲಹಗಳು ಉಂಟಾಗ್ತಕ್ಕಂಥದ್ದು, ಅಥವಾ ಅದಕ್ಕಾಗಿ ಮತ್ತೆ ಸಾಲ ಮಾಡ್ತಕ್ಕಂಥದ್ದು. ಇಂತಹ ಸಂದರ್ಭಗಳು ಸಾಲ ಮಾಡ್ತಕ್ಕಂಥದ್ದು, ಸಾಲವನ್ನು ತೀರಿಸ್ತಕ್ಕಂಥ ಸಾಮರ್ಥ್ಯ ಇಲ್ಲದೆ ಹೋಗ್ತಕ್ಕಂಥದ್ದು. ಇಂತಹ ಅನೇಕ ಸನ್ನಿವೇಶಗಳು ರೈತರ ಆತ್ಮಹತ್ಯೆಗೆ ಒಂದು ರೀತಿಯಲ್ಲಿ ಕಾರಣ ಉಂಟಾಗ್ತಕ್ಕಂತಹ ಒತ್ತಡಗಳಲ್ಲಿ ಪ್ರಮುಖವಾದಂತಹ ಸಂಗತಿಗಳಾಗಿ ಕಂಡುಬರ್ತವೆ. ಈ ರೀತಿಯ ಒಂದು ಒತ್ತಡದಿಂದ ರೈತರ ಆರೋಗ್ಯ ಅಂತಕ್ಕಂಥದ್ದು ಹಾಳಾಗುತ್ತೆ. ಸುತ್ತಮುತ್ತಲಿನ ವಾತಾವರಣಗಳನ್ನು ನೋಡ್ತಾರೆ, ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ನೋಡ್ತಾರೆ. ಮೊದಲೇ ಸಣ್ಣ ರೈತರ ಸಂಖ್ಯೆ ಎಲ್ಲಿ ಜಾಸ್ತಿ ಇದೆ, ಇರ್ತಕ್ಕಂಥ ಕಡಿಮೆ ಜಮೀನು, ಅದರಲ್ಲಿ ಜೀವನ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದಾಗ ಇಲ್ಲಿ ಆ ರೈತರ ಒಂದು ಮಾನಸಿಕ ಸ್ಥಿತಿ ಬಹಳಷ್ಟು ಆತಂಕಕ್ಕೊಳಗಾಗುತ್ತೆ. ಅದೇನೇ ಅವರಿಗೆ ಒತ್ತಡವಾಗಿ ಪರಿಣಮಿಸುತ್ತೆ. ಎಷ್ಟೋ ಸಾರಿ ಹಿಂದೆಲ್ಲ ನಾವು ನೋಡ್ತಾ ಇದ್ವಿ, ರೈತ ವರ್ಗ ಸದಾಕಾಲ ಪ್ರಕೃತಿಯ ಮಡಿಲಿನಲ್ಲಿ ಕೆಲಸ ಮಾಡ್ತಾರೆ, ಅವರ ಆರೋಗ್ಯ ಭಾಳ ಚೆನ್ನಾಗಿರ್ತಾ ಇತ್ತು, ಶತಾಯುಷಿಗಳಾಗಿರ್ತಾ ಇತ್ತು. ಆದರೆ ಇವತ್ತು ಆ ರೈತರ ಪರಿಸ್ಥಿತಿ ಅಂತಕ್ಕಂಥದ್ದು ವಿಭಿನ್ನವಾಗ್ತಾ ಇದೆ. ಅವರು ಅನೇಕ ರೀತಿಯ ಮಾನಸಿಕ ಕ್ಷೋಭೆಗೊಳಗಾಗ್ತಾ ಇದ್ದಾರೆ, ಒತ್ತಡಕ್ಕೊಳಗಾಗ್ತಾ ಇದ್ದಾರೆ. ಅವರ ಬದುಕು ಇಲ್ಲಿ ಸಂಕಷ್ಟಕ್ಕೊಳಗಾಗ್ತಾ ಇದೆ ಎನ್ನುವಂತಹ ಸಂಗತಿಯನ್ನು ನೋಡ್ಬೋದು. ಹೀಗೆ 2-3
4 ಅನೇಕ ಘಟನೆಗಳು ರೈತರಿಗೆ ಒತ್ತಡವನ್ನು ಉಂಟು ಮಾಡುವುದರ ಮೂಲಕ ಅವರ ಆತ್ಮಹತ್ಯೆಗೆ ಪ್ರೇರಣೆಯನ್ನು ಒದಗಿಸುವಂತಹ ಸಂದರ್ಭಗಳಾಗಿ ಕಂಡುಬರುತ್ತದೆ. ಮತ್ತೊಂದು ಕಾರಣಕರ್ತರು. ಅನೇಕ ಸಾರಿ ರೈತರು ತಮ್ಮ ಸಂಕಷ್ಟಗಳಿಗೆ ಸಾಲವನ್ನು ತೆಗೆದುಕೊಳ್ತಾರೆ, ಸಾಲವನ್ನು ಪಡ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಆ ಸಾಲ ಕೊಟ್ಟಿರ್ತಕ್ಕಂಥವರು ಉಂಟು ಮಾಡ್ತಕ್ಕಂತಹ ಕೆಲವೊಂದು ಬಗೆಯ ಅಂಶಗಳು ಅವರು ಕಾರಣಕರ್ತರಾಗ್ತಾರೆ. ಇಲ್ಲಿ ಅವರ ನೆಪ ಮಾತ್ರ, ಆದರೆ ಅದೇ ಒಂದು ಕಾರಣ ಆಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ಇಲ್ಲಿ ಉಂಟಾಗುತ್ತೆ. ಉದಾಹರಣೆಗೆ ರೈತರು ಲೇವಾದೇವಿಗಾರರ ಬಳಿ ಹಣವನ್ನು ಸಾಲದ ರೂಪದಲ್ಲಿ ಪಡ್ಕೊಳ್ತಾರೆ, ಅಥವಾ ಗಿರ್ವಿಯನ್ನು ತಮ್ಮಲ್ಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಇಟ್ಬಿಟ್ಟು ಸಾಲವನ್ನು ಪಡ್ಕೊಳ್ತಾರೆ, ಅಥವಾ ಬ್ಯಾಂಕಿನಲ್ಲಿ ಸಾಲವನ್ನು ಪಡ್ಕೊಳ್ತಾರೆ, ಅಥವಾ ತಮ್ಮ ಸಂಬಂಧಿಕರಿಂದ ಸಾಲವನ್ನು ಪಡ್ಕೊಳ್ತಾರೆ, ಆಪ್ತ ಮಿತ್ರರಿಂದ ಸಾಲವನ್ನು ಪಡ್ಕೊಳ್ತಾರೆ. ಇಂಥೆಲ್ಲ ಸಂದರ್ಭಗಳಲ್ಲಿ ಸಾಲವನ್ನು ಪಡ್ಕೊಂಡಾಗ ಅವರಿಗೆ ಸಾಲ ತೀರಿಸೋಕೆ ಆಗದೇ ಇದ್ದಂತಹ ಸಂದರ್ಭ ಎದುರಾಯಿತು ಅಂತ ಅಂದ್ಕೊಳ್ಳಿ. ಬೆಳೆಯ ನಷ್ಟ ಆಗಿರ್ಬೋದು, ಬೆಲೆಯ ಕುಸಿತ ಆಗಿರ್ಬೋದು. ನೋಡಿ, ಇಲ್ಲಿ ಬೆಳೆಯ ನಷ್ಟ ಆಗ್ಬೋದು ಅಥವಾ ಬೆಲೆಯ ಕುಸಿತ ಆಗ್ಬೋದು, ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆ ಬಾರದೇ ಹೋಗ್ಬೋದು. ಅಂಥ ಸಂದರ್ಭದಲ್ಲಿ ಅವರಿಗಾಗಲೇ ವ್ಯವಸಾಯಕ್ಕಾಗಿ ಸಾಲ ಮಾಡಿದಂಥ ಸಂದರ್ಭದಲ್ಲಿ ಅವರು ಬಡ್ಡಿಯನ್ನು ತೀರಿಸೋಕೆ ಆಗ್ತಾ ಇಲ್ಲ. ಅನೇಕ ಸಾರಿ ಬ್ಯಾಂಕಿನ ಅಧಿಕಾರಿಗಳು ಸಾಲ ಕೇಳೋದಕ್ಕೆ ಬಂದಾಗ ಅವರಿಗೆ ಮುಖ ತೋರಿಸಲಾಗದೆ ಅಥವಾ ಅಲ್ಲಿಂದ ಉಂಟಾಗ್ತಕ್ಕಂತಹ ಅವಮಾನವನ್ನು ಸಹಿಸಲಾಗದೆ ಅನೇಕ ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಪ್ರಸಂಗಗಳು ಇದ್ದಾವೆ. ಅಥವಾ ಖಾಸಗಿ ಲೇವಾದೇವಿಗಾರ ಹತ್ರ ಹಣವನ್ನು ತಗೊಂಡಿರ್ತಾರೆ, ಅವರಿಗೆ ಸಕಾಲದಲ್ಲಿ ಬಡ್ಡಿಯನ್ನು ಕೊಡಬೇಕಾಗುತ್ತೆ, ಸಾಲವನ್ನು ತೀರಿಸಬೇಕಾಗುತ್ತೆ, ಸಾಲ ಮರುಪಾವತಿ ಮಾಡಬೇಕಾಗುತ್ತೆ, ಅದು ಸಾಧ್ಯವಾಗುವುದಿಲ್ಲ. ಅಥವಾ ಬ್ಯಾಂಕ್ಗಳಲ್ಲಿ ಸಾಲವನ್ನು ತೆಗೆದುಕೊಂಡಿರ್ತಾರೆ, ಆ ಸಾಲವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಸಂಬಂಧಿಕರಲ್ಲಿ ಸಾಲ ಪಡ್ಕೊಂಡಿರ್ತಾರೆ, ಸ್ನೇಹಿತರ ಬಳಿ ಸಾಲ ಪಡ್ಕೊಂಡಿರ್ತಾರೆ. ಸಂದರ್ಭ ಹೇಗಾಗುತ್ತೆ ಅಂದರೆ, ಯಾವಾಗ ಒಬ್ಬ ರೈತ ಹೆಚ್ಚು ಬೆಳೀಲಿಲ್ಲ ಅಂದರೆ ಎಲ್ಲರೂ ಒಮ್ಮೆಲೆ ಬಂದು ಅವರು ತಮ್ಮ ಹಣವನ್ನು ವಾಪಸ್ ಕೇಳುವಂಥ ಪ್ರಯತ್ನವನ್ನು ಏಕಕಾಲದಲ್ಲಿ ಮಾಡಿದಾಗ ರೈತರು ಆತಂಕಕ್ಕೊಳಗಾಗ್ತಾರೆ. ಅಥವಾ ಅನೇಕ ಸಾರಿ ತಮ್ಮ ಜೀವನ ಸಂಗಾತಿಗಳು, ಅವ್ರನ್ನ ಅವಲಂಬಿಸಿರ್ತಕ್ಕಂಥವರು ಕೂಡ ಇಲ್ಲಿ ಕಾರಣ ಆಗ್ಬೋದು. ಅವರು ಕೂಡ ನೊಂದುಕೊಳ್ತಾರೆ, ತನ್ನ ಹೆಂಡತಿಗೆ ಕಷ್ಟ ಆಗ್ತಾ ಇದೆ, ತನ್ನ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ, ನನ್ನಿಂದ ಎಲ್ರಿಗೂ ಕಷ್ಟ ಆಗ್ತಾ ಇದೆ ಎನ್ನುವ ಸನ್ನಿವೇಶಗಳು ಇಲ್ಲಿ ಕಾರಣಗಳಾಗ್ಬೋದು. ಅಂತಹ ಸಂದರ್ಭದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಸನ್ನಿವೇಶಗಳು ಹೆಚ್ಚಾಗುತ್ತೆ. ಹೀಗಾಗಿ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಸಾರಿ ಅನೇಕ ಸಂದರ್ಭಗಳಲ್ಲಿ ಬ್ಯಾಂಕಿನ ಅಧಿಕಾರಿಗಳು ರೈತರ ಆಸ್ತಿಯನ್ನು ಮುಟ್ಗೋಲಾಗಿರ್ತಕ್ಕಂಥ ಪ್ರಸಂಗಗಳು ಅಥವಾ ಮನೆಯಲ್ಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಹರಾಜು ಹಾಕ್ತಕ್ಕಂತಹ ಪ್ರಕರಣಗಳು ಇತ್ತೀಚೆಗೆ ಸ್ವಲ್ಪ ಪ್ರಮಾಣಗಳು ಕಡಿಮೆ. ಯಾಕೆಂದರೆ ಈ ಕಾರಣಗಳಿಗಾಗಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾದಾಗ ಇಲ್ಲಿ ಸರ್ಕಾರ ಅವರಿಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಿರ್ಬೋದು. ರೈತರ ವಸ್ತುಗಳನ್ನು ಹರಾಜು ಹಾಕದಂತೆ ಅಥವಾ ಅವರಿಗೆ ಒತ್ತಡವನ್ನು ಉಂಟು ಮಾಡದೇ ಇರುವಂತೆ. ಆದರೆ ಬ್ಯಾಂಕಿನ ಅಧಿಕಾರಿಗಳು ಇಲ್ಲಿ ಅಸಹಾಯಕರಾಗ್ತಾರೆ. ಅವರು ಸಾಲವನ್ನು ವಾಪಸ್ ಮಾಡಿಕೊಳ್ಳೇಬೇಕು, ಸಾಲ ನೀಡಿದ ಹಣವನ್ನು ಇಲ್ಲಿ ಅವರು ವಾಪಸ್ ಕಲೆಕ್ಟ್ ಮಾಡಲೇಬೇಕು ಎನ್ನುವಂಥ ಒತ್ತಡ ಅವರಿಗಿರ್ತದೆ. ನೋಡಿ, ಇಲ್ಲಿಗೆ ಒಂದಕ್ಕೊಂದು ಅಂಶಗಳು ಸೇರ್ಪಡೆ ಆಗ್ತಾ ಹೋಗ್ತವೆ. ಹಾಗಾಗಿ ಆ ಹಣ, ಸಾಲ, ಅದಕ್ಕೆ ಬಡ್ಡಿಯನ್ನು ಕೊಡೋಕ್ಕಾಗಿರ್ತಕ್ಕಂಥದ್ದು, ಸ್ನೇಹಿತರ ಬಳಿ ಮುಖಭಂಗ ಆಗುತ್ತೆ, ಸಂಬಂಧಿಕರ ಬಳಿ ಮುಖಭಂಗ ಆಗುತ್ತೆ. ಈ ಎಲ್ಲವನ್ನ ತಗೊಂಡು ಬಂದು ಕೌಟುಂಬಿಕ ಸದಸ್ಯರಲ್ಲಿ ಕಲಹಗಳಾಗುತ್ತೆ, ಮನಸ್ತಾಪಗಳಾಗುತ್ತೆ. ಇವೆಲ್ಲದಕ್ಕೆ ಒಂದು ಮುಕ್ತಾಯ ಆಡೋದಂದರೆ ಆತ್ಮಹತ್ಯೆ ಅಂತ ಅನೇಕರು ಆಲೋಚನೆಯನ್ನು ಮಾಡಿಬಿಡ್ತಾರೆ. ಸಂದಿಗ್ಧ ಪರಿಸ್ಥಿತಿ ಉಂಟಾದಾಗ, ಆರ್ಥಿಕ ಬಿಕ್ಕಟ್ಟು ಉಂಟಾದಾಗ, ಇನ್ನೇನು ಮಾಡೋಕ್ಕಾಗೋದೇ ಇಲ್ಲ ಎನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಕಾರಣಗಳು ಇಲ್ಲಿ ಬಹಳ ಮುಖ್ಯವಾಗಿ ಪರಿಣಮಿಸಿಬಿಡ್ತವೆ. ಆ ಥರದ ಸನ್ನಿವೇಶಗಳು ಇಲ್ಲಿ ಕಾರಣ ಆಗ್ತಕ್ಕಂತಹದ್ದು. ಮತ್ತೊಂದು ಪ್ರಚೋದಕಗಳು. ನೋಡಿ, ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ನೀವು ಕಳೆದ ವರ್ಷ ಎಮಿಲಿ ಡರ್ಕೀಮ್ ಅವರ ಬಗ್ಗೆ ಅಧ್ಯಯನ ಮಾಡುವಾಗ ಗಮನಿಸಿದೆ. ದ ಸ್ಯೂಸೈಡ್ ಅಂತಕ್ಕಂತಹದ್ದು ಅವರ ಒಂದು ಪ್ರಸಿದ್ಧವಾದಂತಹ ಕೃತಿ. ಅಲ್ಲಿ ಒಂದು ಕಡೆ ಅನೇಕ ಆತ್ಮಹತ್ಯೆಯ ಸಂದರ್ಭಗಳನ್ನು ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಪರಹಿತ ಆತ್ಮಹತ್ಯೆ ಅಥವಾ ಆತ್ಮಕೇಂದ್ರಿತ ಆತ್ಮಹತ್ಯೆ, ಈ ಥರದ ಅಂಶಗಳನ್ನು ಅವರು ಚರ್ಚೆ ಮಾಡ್ತಾ ಹೋಗ್ತಾರೆ. ಆ ಚರ್ಚೆಗಳಲ್ಲಿ ಡರ್ಕೀಮ್ ಏನು ಹೇಳ್ತಾರೆ, ನಮ್ಮ ಕುಟುಂಬ, ಸಮಾಜ, ನಮ್ಮ ಧರ್ಮ ಇವೆಲ್ಲವುಗಳು ಕೂಡ ಆತ್ಮಹತ್ಯೆಗೆ ಪರೋಕ್ಷವಾಗಿ ಸಂಬಂಧಿತ ಕಾರಣಗಳಾಗ್ಬಿಡ್ತವೆ. ಸಮಾಜದಿಂದ ವ್ಯಕ್ತಿ ವಿಮುಖನಾದಾಗ, ಕುಟುಂಬದಿಂದ ವ್ಯಕ್ತಿ ವಿಮುಖನಾದಾಗ,
ಇಂಥ ಸನ್ನಿವೇಶಗಳು ಅವನಲ್ಲಿ ಮಾನಸಿಕ ಅಸ್ಥಿರತೆಯನ್ನು ಅಧೈರ್ಯವನ್ನು ಉಂಟು ಮಾಡಿಬಿಡ್ತವೆ. ಆ ಕಾರಣಕ್ಕಾಗಿ ಅವರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗುತ್ತೆ. ಅಂದರೆ ಸಮಾಜ ಕೂಡ ಇಲ್ಲಿ ಬಹಳ ಮುಖ್ಯ. ವ್ಯಕ್ತಿ ತನ್ನ ಬದುಕನ್ನು ರೂಪಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅನ್ನೋದನ್ನು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಹೇಳುವಾಗ ಡರ್ಕೀಮ್ ಅವರು ಅದನ್ನು ಪ್ರಸ್ತಾಪ ಮಾಡ್ತಾರೆ. ಅದರ ಆಚೆ ನಾವು ನೋಡೋದಾದರೆ ಇಲ್ಲಿ ಪ್ರಚೋದಕಗಳು. ಯಾವ ರೀತಿ ಪ್ರಚೋದಕಗಳು? ಹವಾಮಾನದ ಅನಿಶ್ಚಿತತೆ, ಹವಾಮಾನದ ವೈಪರೀತ್ಯ ಅಥವಾ ಉತ್ಪನ್ನಗಳ ಬೆಲೆ ಕುಸಿತ, ಇಂತಹ ಒಂದೆರಡು ಪ್ರಸಂಗಗಳನ್ನು ನಾವು ತೆಗೆದುಕೊಂಡ್ರೆ ಈಗಾಗಲೇ ನೋಡಿದಂತೆ ಹವಾಮಾನಗಳ ವೈಪರೀತ್ಯ ಅಂದರೆ ನಿರೀಕ್ಷಿತ ಅವಧಿಯಲ್ಲಿ ಮಳೆ ಬಾರದೆ ಹೋಗ್ತಕ್ಕಂತಹದ್ದು, ಅಥವಾ ಇನ್ನೇನು ಬೆಳೆ ಬರ್ತಾ ಇದೆ ಎಂದಾಗ ಇದಕ್ಕಿದ್ದಾಗಿ ಮಳೆ ಬರ್ತಕ್ಕಂತಹದ್ದು, ಅಥವಾ ಎಲ್ಲೋ ಚಂಡಮಾರುತ ಸಂಭವಿಸಿತು ಇನ್ಯಾವುದೋ ಪ್ರದೇಶದಲ್ಲಿ ಮಳೆಯಾಗ್ತಕ್ಕಂತಹದ್ದು. ಹೀಗಾಗಿ ಒಂದು ಇಂಡೆಫಿನಿಟಿಟಿ, ಅನಿಶ್ಚಿತತೆ, ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ, ಬೇಕಾದಾಗ ಮಳೆ ಬಾರದೇ ಇರ್ತಕ್ಕಂಥದ್ದು, ಬೇಕಿದ್ದಾಗ ಮಳೆ ಬರ್ತಕ್ಕಂತಹದ್ದು, ಇಂತಹ ಸಂದರ್ಭಗಳು. ಇಲ್ಲಿ ಇದರ ಜೊತೆಗೆ ಬೆಲೆ ಕುಸಿತ. ನಾವೀಗಾಗಲೇ ನೋಡಿದಂತೆ ಕೆಲವು ಸಾರಿ ಏನಾಗುತ್ತೆ, ಈ ವರ್ಷ ಯಾವ ಬೆಳೆಗೆ ಹೆಚ್ಚು ಬೆಲೆ ಬಂತು ಅದನ್ನು ನೋಡಿಕೊಂಡು ಮುಂದಿನ ವರ್ಷ ಎಲ್ಲರೂ ಅದೇ ಬೆಳೆಯನ್ನು ಬೆಳೀತಕ್ಕಂಥ. ಆವಾಗೇನಾಗುತ್ತೆ, ಯಾವಾಗ ಮಾರುಕಟ್ಟೆಯಲ್ಲಿ ವಸ್ತುಗಳ ದವಸ ಧಾನ್ಯಗಳ ಪೂರೈಕೆ ಜಾಸ್ತಿ ಆಗುತ್ತೆ ಅಲ್ಲಿ ಬೇಡಿಕೆ ಕುಸಿತ ಆಗುತ್ತೆ, ಬೆಲೆಯ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಹೆಚ್ಚು ಬೆಳೆ ಸಿಗಬಹುದು, ಹೆಚ್ಚು ಬೆಳೆ ಸಿಗ್ತದೆ ಮತ್ತು ಅದಕ್ಕೆ ಹೆಚ್ಚು ಬೆಲೆ ಸಿಗ್ತದೆ ಎನ್ನುವಂತಹ ಕಾರಣವನ್ನು ಇಟ್ಕೊಂಡು ರೈತರು ಬೆಳೀತಕ್ಕಂತಹದ್ದು, ಅದಕ್ಕೆ ಮಾರುಕಟ್ಟೆಯಲ್ಲಿ ನಿರೀಕ್ಷಿತ ಬೆಳೆ ಸಿಗದೆ ಹೋಗ್ತಕ್ಕಂತಹದ್ದು. ಉದಾಹರಣೆಗೆ ನಾವು ಈಗಾಗಲೇ ನೋಡುತ್ತೆ ಈರುಳ್ಳಿ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಇವಂತೂ ತುಂಬ ಆತಂಕವನ್ನು ಉಂಟು ಮಾಡ್ತಕ್ಕಂಥ ಅಂಶಗಳಾಗ್ತವೆ. ಅಂಥ ಸಂದರ್ಭದಲ್ಲಿ ನಿರೀಕ್ಷಿತ ಒಂದು ಬೆಲೆ ಸಿಗದೆ ಹೋದಾಗ ರೈತ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಪ್ರಚೋದಕಗಳು ಇಲ್ಲಿ ಪ್ರಮುಖವಾದಂತಹ ಕಾರಣ ಆಗಿಬಿಡ್ತವೆ. ಇಂತಹ ಸಂದರ್ಭಗಳು ಅದರ ಪೂರಕವಾಗಿ ಉತ್ಪಾದನಾ ವೆಚ್ಚ ಅಧಿಕವಾಗ್ತಕ್ಕಂಥ. ಇದು ಯಾವುದೇ ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಆ ಉತ್ಪಾದನೆಗೆ ರಾಸಾಯನಿಕ ಗೊಬ್ಬರಗಳು, ಇವತ್ತು ನೀವು ಗಮನಿಸ್ತೀರಿ ಯಾವ ಒಂದು ಹಳ್ಳಿಗಳನ್ನು ತಗೊಂಡ್ರೂ ಕೂಡ ಇವತ್ತು ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅದರ ಪ್ರಮಾಣ ಅತ್ಯಂತ ಕಡಿಮೆಯಾಗಿದೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿರೀಕ್ಷಿತ ರೀತಿಯಲ್ಲಿ ನಾವು ಇಲ್ಲಿ ಅಂತಹ ವಾತಾವರಣಗಳನ್ನು ಇಲ್ಲಿ ಕಾಣೋಕ್ಕಾಗ್ತಾ ಇಲ್ಲ. ಪ್ರತಿಯೊಬ್ಬರು ರಾಸಾಯನಿಕ ಗೊಬ್ಬರವನ್ನೇ ಅವಲಂಬಿಸಬೇಕಾಗಿದೆ. ಈಗಾಗಲೇ ರಾಸಾಯನಿಕ ಗೊಬ್ಬರವನ್ನು ಬಳಸಿ ನಮ್ಮ ಭೂಮಿ ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು, ಫಲವತ್ತತೆಯನ್ನು ಕಳೆದುಕೊಂಡು ಬಿಟ್ಟಿದೆ. ಪ್ರತಿ ವರ್ಷ ಅದನ್ನು ಬಳಸಲೇಬೇಕು. ಹಾಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕು ಮತ್ತು ಸುಧಾರಿತ ತಳಿಯ ಬೀಜಗಳನ್ನು ಬಳಸಬೇಕು. ಈ ತರಹದ್ದು ಜೊತೆಗೆ ಇವತ್ತು ಯಾವುದೇ ಹಣ್ಣು ತರಕಾರಿ ಬೆಳೆಗಳನ್ನು ಬೆಳಿತೀವಿ ಅಂದರೂ ಕೂಡ ಕೀಟ ಬಾಧೆ ಇರ್ತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ. ಅದಕ್ಕಾಗಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕು. ಉದಾಹರಣೆಗೆ ನೀವು ಅವರೆಕಾಯಿ ಬೆಳೆಯನ್ನು ನೋಡಬೇಕು, ಎಷ್ಟು ಔಷಧಿಯನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಅಥವಾ ಒಂದು ಎಲೆಕೋಸನ್ನು ಬೆಳೀತಕ್ಕಂಥದ್ದಾಗಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಔಷಧಿಯನ್ನು ಬಳಕೆ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಕೀಟ ಬಾಧೆಯಿಂದಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆ ಬರೋದಿಲ್ಲ. ಇಂಥಲ್ಲಿ ರೈತ ಏನು ಮಾಡಬೇಕಾಗುತ್ತೆ, ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕು, ಬೀಜಗಳನ್ನು ಕೊಂಡ್ಕೊಳ್ಬೇಕು, ಕೀಟನಾಶಕಗಳನ್ನು ಸ್ಪ್ರೇ ಮಾಡಬೇಕು. ಇಲ್ಲಿ ಉತ್ಪಾದನಾ ವೆಚ್ಚ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ನಿರೀಕ್ಷಿತ ಪ್ರಮಾಣದ ಬೆಲೆ ಅಂತಕ್ಕಂಥದ್ದು ಸಿಗದೆ ಹೋಗುತ್ತೆ. ಇಂತಹ ಅನಪೇಕ್ಷಿತ ಹೈಯರ್ ಆಸ್ಪಿರೇಷನ್ಸ್ ಅಂತ ಕರೀತಾರೆ, ಉನ್ನತವಾದಂಥ ಅಪೇಕ್ಷೆಗಳನ್ನು ಇಟ್ಕೊಂಡು ರೈತರು ಇಲ್ಲಿ ಬೆಳೆಯನ್ನು ಬೆಳೀತಾ ಇರ್ತಾರೆ. ಆದರೆ ಅದಕ್ಕೆ ಸರಿಯಾದಂತಹ ಒಂದು ಹಣ ದೊರೆಯದೆ ಹೋದಾಗ, ಬೆಲೆ ದೊರೆಯದೆ ಹೋದಾಗ ಅಲ್ಲಿ ಇಂತಹ ಅಂಶಗಳೇ ಪರೋಕ್ಷವಾದಂತಹ ಪ್ರಚೋದಕಗಳಾಗಿಬಿಡುತ್ತವೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಸನ್ನಿವೇಶಗಳು ಇಲ್ಲಿ ಎದುರಾಗುತ್ತೆ. ಹೆಚ್ಚಿನ ಜನರು ನೋಡಿ ಇವತ್ತು ಆ ಮುಂಗಾರು ಮಳೆಯನ್ನೇ ಆಧರಿಸಿರ್ತಕ್ಕಂಥ, ಮಳೆಯನ್ನೇ ಅವಲಂಬಿಸಿರ್ತಕ್ಕಂಥ. ಎಷ್ಟೋ ಸಾರಿ ಕೆಲವು ಪ್ರದೇಶಗಳಲ್ಲಿ ನೆರೆಹಾವಳಿ ಬಂದು ಬೆಳೆ ನಷ್ಟ ಆಗುತ್ತೆ, ಇನ್ನು ಕೆಲವು ಪ್ರದೇಶಗಳಲ್ಲಿ ಮಳೆ ಬಾರದೆ ಬೆಳೆ ಬರುವುದೇ ಇಲ್ಲ. ಈ ಥರದ ಹವಾಮಾನದ ಅನಿಶ್ಚಿತತೆ ಮತ್ತು ವೈಪರೀತ್ಯಗಳು, ಇಂಥ ಸಂದರ್ಭಗಳನ್ನು ನೋಡಿದಾಗ ನಾವು ಈ ವರ್ಷ ಕೂಡ ನೀವು ಗಮನಿಸಿದ್ರಿ, ಪತ್ರಿಕೆಗಳಲ್ಲಿ ಓದಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಎಷ್ಟು ಬೆಳೆ ಹಾನಿಯಾಯಿತು. ಘಟಪ್ರಭಾ ಮತ್ತು ಮಲಪ್ರಭಾ ಆ ಒಂದು ನದಿ ಪಾತ್ರದಲ್ಲಿ ಉಂಟಾದಂತಹ ಎಷ್ಟೊಂದು ಅವಘಡಗಳನ್ನು ನೀವು ಪತ್ರಿಕೆಗಳಲ್ಲಿ
ಪತ್ರಿಕೆಗಳಲ್ಲಿ ಓದಿದ್ದೀರಿ. ಆ ನೆರೆ ಹಾವಳಿಯಿಂದ ರೈತರು ಯಾವ ಬೆಳೆಯನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಕೊಡಗನ್ನು ತಗೊಂಡ್ರೆ ಅಲ್ಲಿ ಭೂಕುಸಿತ ಉಂಟಾಯಿತು, ಪ್ರವಾಹ ಬಂತು, ಅಲ್ಲೂ ಕೂಡ ಅವರು ಯಾವ ಬೆಳೆಯನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂತಹ ಒಂದು ಪರಿಸ್ಥಿತಿ ನಿರಂತರವಾಗಿ ಮುಂದುವರಿತಾ ಇದೆ ಈ 2 ವರ್ಷಗಳಿಂದ. ನೀವು ಪತ್ರಿಕೆಗಳಲ್ಲಿ ಗಮನಿಸಿರ್ಬೋದು. ಹೀಗಾದಾಗ ಏನಾಗುತ್ತೆ, ಅಲ್ಲಿನ ಜನರು ಯಾವ ಬೆಳೆಯನ್ನು ಬೆಳಿಬೇಕು, ಅವರ ಜೀವನ ಹೇಗೆ, ಇಷ್ಟೆಲ್ಲ ಸಂಕಷ್ಟಗಳಿಗೆ ರೈತರು ಸಿಲುಕಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಇಂತಹ ಅನೇಕ ಕಾರಣಗಳು ರೈತರ ಆತ್ಮಹತ್ಯೆಗೆ ಬಹಳ ಪ್ರಮುಖ ಆಗ್ತವೆ. ಆದರೆ ಇವೆಲ್ಲವೂ ಒಂದೊಂದು ಪ್ರದೇಶದಲ್ಲಿ ಅಥವಾ ಇಡೀ ಭಾರತದಾದ್ಯಂತ, ಇಡೀ ಕರ್ನಾಟಕದಾದ್ಯಂತ ಏಕಪ್ರಕಾರವಾಗಿಯೂ ಇಲ್ಲ. ಕೆಲವು ಪ್ರದೇಶಗಳಲ್ಲಿ ನೆರೆಹಾವಳಿ, ಪ್ರವಾಹ, ಇನ್ನು ಕೆಲವು ಪ್ರದೇಶಗಳಲ್ಲಿ ಮಳೆಯ ಕೊರತೆ, ಬರಗಾಲ, ಕ್ಷಾಮ, ಇಂತಹ ವಿಭಿನ್ನವಾಗಿರ್ತಕ್ಕಂತಹ ಸನ್ನಿವೇಶಗಳು ರೈತರ ಆತ್ಮಹತ್ಯೆಗೆ ಕಾರಣ ಆಗ್ತಕ್ಕಂತಹ ಅಂಶಗಳನ್ನು ನೋಡ್ತೀವಿ. ಇಲ್ಲಿ ಸರಿಯಾದ ಕಾಲಕ್ಕೆ ಮಳೆ ಬಂತು ಅಂತ ಹೇಳಿದ್ರೆ ರೈತ ಅಸಂಖ್ಯ ಆಗ್ತಾನೆ, ವಾತಾವರಣ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ಕಡೆ ಹೀಗಾಗ್ತಾ ಇದೆ, ಮತ್ತೊಂದು ಕಡೆ ಹೀಗಾಗ್ತಾ ಇದೆ. ಇವೆರಡರ ಅವಸ್ಥೆಯಲ್ಲಿ ರೈತರು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂತಹದ್ದು ಬಹಳಷ್ಟು ಕಷ್ಟ ಆಗುತ್ತೆ. ಮತ್ತು ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿ ಬಂದಂತಹ ಅವರು ಕೆಲವು ಹಬ್ಬ ಹರಿದಿನಗಳು, ಧಾರ್ಮಿಕ ವಿಧಿವಿಧಾನಗಳು ಇವೆಲ್ಲವುಗಳನ್ನು ಅವರು ನೆರವೇರಿಸಲೇಬೇಕಾದಂತಹ ಒಂದು ಸನ್ನಿವೇಶದಲ್ಲಿರ್ತದೆ. ಹೆಣ್ಣು ಮಕ್ಕಳ ವಿವಾಹದ ಸಂದರ್ಭಗಳಿರ್ತದೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು, ಸಮಾರಂಭಗಳನ್ನು ಆಯೋಜಿಸ್ತಕ್ಕಂಥದ್ದು ಇರ್ತದೆ. ಇನ್ನು ಜಾತ್ರೆ ಉತ್ಸವಗಳನ್ನು ಮಾಡ್ತಾ ಇರ್ತಾರೆ. ಇವೆಲ್ಲ ಸನ್ನಿವೇಶಗಳಲ್ಲಿ ಅವರು ಹಣವನ್ನು ಖರ್ಚು ಮಾಡಲೇಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಸಾಲವನ್ನು ಮಾಡ್ತಾರೆ ಮತ್ತು ಬೆಳೆ ಬಂದಾಗ ತೀರಿಸೋಕ್ಕಾಗದೇ ಇದ್ದಂತಹ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗ್ತಕ್ಕಂತಹ ಒಂದು ಸನ್ನಿವೇಶ ಅಂತಕ್ಕಂಥದ್ದು ಇಲ್ಲಿ ಕಂಡುಬರ್ತದೆ. ಈ ರೂಪದಲ್ಲಿ ನಾವು ರೈತರ ಆತ್ಮಹತ್ಯೆಗೆ ಕಾರಣಗಳನ್ನು ಮುಖ್ಯವಾಗಿ ನೋಡ್ತೀವಿ. ನೋಡಿ, ಭಾರತದ ಮಟ್ಟದಲ್ಲಿ ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಆರಂಭವಾಗಿಟ್ಕೊಂಡು ನಾವು ಗಮನಿಸ್ತಾ ಹೋದಾಗ ಇಲ್ಲಿ ಮುಸ್ಸೋರಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯವರು ನಡೆಸಿದಂತಹ ಕ್ಷೇತ್ರ ಅಧ್ಯಯನದಲ್ಲಿ ಆ ಒಂದು ಅಗ್ರೇರಿಯನ್ ಕ್ರೈಸಿಸ್ ಅಂಡ್ ಫಾರ್ಮರ್ಸ್ ಸ್ಯೂಸೈಡ್, ಕೃಷಿಯ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಂಥ ಅಂಶಗಳು ಇಲ್ಲಿ R.S. ದೇಶಪಾಂಡೆ ಮತ್ತು ಸರೋಜಾ ಅರೋರಾ ಅವರ ಮೂಲಕ ಹೊರಬಂದಂತಹ ಒಂದು ಕ್ಷೇತ್ರ ಅಧ್ಯಯನದಲ್ಲಿ ಈ ರೀತಿಯ ಕೆಲವು ಸಂಗತಿಗಳು ಇಲ್ಲಿ ಮುಖ್ಯವಾಗಿ ಬಂದಿದ್ದಾವೆ. 10 ವರ್ಷಗಳ ಅವಧಿಯಲ್ಲಿ ಲಕ್ಷಾಂತರ ರೈತರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ಪ್ರಕರಣಗಳು ಇಲ್ಲಿ ವರದಿಯಾಗಿವೆ. ಅದೆಲ್ಲವುಗಳ ಮೂಲಕ ಇವತ್ತು ರೈತರ ಆತ್ಮಹತ್ಯೆಯ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂತಹದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಅನೇಕ ಈ ಎಲ್ಲ ಅಂಶಗಳು ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಈ ರೀತಿಯಲ್ಲಿ ನಾವು ರೈತರ ಆತ್ಮಹತ್ಯೆಗೆ ಪ್ರಮುಖವಾದಂತಹ ಕಾರಣಗಳನ್ನು ನೋಡ್ತೀವಿ. ಇದು ಮುಖ್ಯವಾಗಿ 5 ಅಂಕಗಳ ಪ್ರಶ್ನೆ ಆಗುತ್ತೆ. ಮತ್ತು ಅಗ್ರೇರಿಯನ್ ಕ್ರೈಸಿಸ್ ಮತ್ತು ಫಾರ್ಮರ್ ಸ್ಯೂಸೈಡ್ ಆ ಕೃತಿಯ ಲೇಖಕರು ಯಾರು ಎನ್ನುವಂತಹದ್ದು 1 ಅಂಕದ ಪ್ರಶ್ನೆ ಕೂಡ ಆಗುತ್ತದೆ. ಈ ರೀತಿಯಲ್ಲಿ ನಾವು ರೈತರ ಆತ್ಮಹತ್ಯೆಗೆ ಮುಖ್ಯವಾದಂತಹ ಕಾರಣಗಳನ್ನು ಕುರಿತು ಅಧ್ಯಯನವನ್ನು ಮಾಡಬೇಕಾಗುತ್ತದೆ.